नाजरीन आदाब, आप देख रहे हैं जी मीडिया। महकमा सोशल वेलफेयर के तहत चलाए जाने वाले हॉस्टल में बुनियादी सहूलियात फराहम करने का मुतालबा करते हुए स्टूडेंट्स फेडरेशन ऑफ इंडिया गुलबर्गा की जानिब से एहतजाज मुनज़्ज़म किया गया। इस मौके पर स्टूडेंट्स फेडरेशन ऑफ इंडिया ज़िला गुलबर्गा के सेक्रेटरी सुजाता वाई ने कहा कि महकमा सोशल वेलफेयर के तहत चलाए जा रहे पोस्ट मैट्रिक हॉस्टल्स में कम अज़ कम बुनियादी सहूलतें फराहम करने में महकमा नाकाम रहा है। इन्होंने कहा कि साफ़ पीने का पानी नहीं है, बाथरूम का पानी पकवान के लिए इस्तेमाल किया जा रहा है। इसके अलावा दीगर बुनियादी सहूलियात के लिए हॉस्टल के तलबा काफ़ी परेशान हैं। स्टूडेंट्स के तमाम मसाइल हल करने का मुतालबा करते हुए एक याददाश्त महकमा सोशल वेलफेयर के ताल्लुका अहदेदार को पेश की गई। इस मौके पर स्टूडेंट्स फेडरेशन ऑफ इंडिया ज़िला गुलबर्गा के ज़िम्मेदारान और तलबा की कसीर तादाद शरीक थी। आइए देखते हैं जी मीडिया की एक रिपोर्ट। जी मीडिया गुलबर्गा। Manur Multi-Speciality Hospital, most advanced trauma care center in Kalburgi. Admissions are open for 1st to 10th standard at Gulshan-e-Atfal English and Urdu Medium School, GDA Layout, Santrashwari, Gulbarga. Wings Academy, helping students to reach their potential. Educational solution for all at one spot. Opposite Amar Function Hall, MSK Mill, Ring Road, Kalburgi. Teachers wanted to teach primary and higher classes for Sunshine Public School, Rahman Colony, New Rahmat Nagar, Kalburgi. SFI ಜಿಲ್ಲಾ ಸಮಿತಿಲಿಂತ ಹೋರಾಟ ಇದು ಮಾಡ್ಕೊಂಡಿವಿ. ಏನಪ್ಪಾ ಅಂತಂದ್ರೆ ರಾಜಪುರ ರೂಟಿಗೆ ಇರುವಂತ ಅಂಬೇಡ್ಕರ್ ಬಂತು ಬಾಬು ಜಗದೇವ್ ಹಾಸ್ಟೆಲ್. ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಹೆಂಗಪ್ಪ ಅಂತಂದ್ರ ಅಲ್ಲಿ ಊಟ ಯಾವ ತರ ಮಾಡ್ತಾರ ಅಂತಂದ್ರ ಬಾತ್ರೂಮ್ ಹಾಕೋ ನೀರು ಅಡಿಗೆ ಮಾಡ್ತಾರೆ. ಅಂದ್ರೆ ಅಲ್ಲಿ ವಿದ್ಯಾರ್ಥಿಗಳು ಎಂತ ಊಟ ಮಾಡ್ಬೇಕಂತಂದ್ರ ಪ್ರತಿ ದಿನಾನು ಅಲ್ಲಿ ಅನ್ನದಾಗ ಹುಳ ಬರ್ತಾವ್ರಿ, ಸಾರದಾಗ ಹುಳ ಬರ್ತಾವ. ಅದು ಸಾರೇ ಅಲ್ಲ, ಅದು ಚಳಿ ಸಾರದು. ಸಾರದಾಗಂತೂ ಬೆಳೆ ಮೊದಲೇ ಇರಲ್ಲ. ಅಲ್ಲಿ ಒಂದೆರಡು ಸಮಸ್ಯೆ ಇಲ್ರಿ. ಅಲ್ಲಿ ಸ್ವಚ್ಛತೆ ನೀವ್ ಯಾರೇ ಒಬ್ರು ಬಂದ್ರ ಅಂದ್ರೆ ಒಂದ್ ದಿನ ವಾಸ ಮಾಡಲ್ಲ. ಇನ್ನ ನಮ್ದ ಹಳ್ಳಿ ಒಳಗೆ ದನ ಕೊಠಡಿ ಇನ್ನ ನೀಟ್ ಇರ್ತಾರ, ದನ ಕೊಠಡಿ ಅಂತ ಅನಸ್ತದ. ಇಲ್ಲಿ ಮನುಷ್ಯ ಬದುಕುವಂತ ಪ್ಲೇಸ್ ಒಳಗ ಬದುಕ್ತಾರಂತ ಅನ್ಸಲ್ಲ, ಅಷ್ಟು ವರಸ್ಟ್ ಆಗಿ ಹಾಸ್ಟೆಲ್ ಅದ. ಇವತ್ತು ವಾರ್ಡನ್ ಗಮನಕ್ಕೆ ಅಂದಿವಿ, ತಾಲೂಕ್ ಆಫೀಸರ್ ಗೊತ್ತಿದ್ರು ಕೂಡ ಅಲ್ಲಿ ಅಷ್ಟು ದೊಡ್ಡ ಸಮಸ್ಯೆ ಅದಂದ್ರು ಕೂಡ ಅಲ್ಲಿ ಬಂದು ಒಂದ್ ದಿನ ನೋಡಿಲ್ಲ. ಅಲ್ಲಿ ಒಂದೆರಡು ಸಮಸ್ಯೆ ಇಲ್ರಿ, ನೀವ್ ಎಲ್ಲಾರು ಬಂದ್ ಬೇಕಾದ್ರೆ ನೋಡ್ರಿ. ಅಲ್ಲಿ ಲಿಫ್ಟ್ ಖರಾಬ್ ಅದ, ಅಲ್ಲಿ ಸ್ವಚ್ಛತೆ ಅನ್ನೋದು ಮೊದಲೇ ಇಲ್ರಿ. ಇನ್ನ ನಮ್ದು ಇನ್ನ ಈ ರೋಡ್ ಸ್ವಚ್ಛತೆ ಅದ, ಕೂಡ್ಬೋದು. ಈ ರೋಡ್ ಮ್ಯಾಗ ನಾವ್ ಕೂಡ್ಬೋದು. ಆ ಹಾಸ್ಟೆಲ್ ಕೂಡಕ್ ಆಗಲ್ಲ, ನಿಂದ್ರಕ್ ಆಗಲ್ಲ, ಉಸಿರುಗಟ್ಟು ಸಾಯ್ಬೋದು ಅಂತ ಪೊಸಿಷನ್ ಇವತ್ತ ಹಾಸ್ಟೆಲ್ ಅದ. ಮತ್ತ ಊಟದ ವ್ಯವಸ್ಥೆ ಅಂತ ಅಡಿಗೆ ಮಾಡೋ ಸಿಬ್ಬಂದಿಗಳು ಬಾಯಿ ಒಳಗ ಆರಾರು ತಂಬಾಕು ಸಿಗರೇಟ್ ಸೇರಿ ಮಾತಾಡ್ಕೋತಿ ಅದೆಲ್ಲ ಹೊಲ್ಸೆಲ್ಲ ಅನ್ನದ ಬಿಟ್ಟಿದ್ ಮಕ್ಕಳು ಉಣ್ಬೇಕು. ಇವತ್ತು ಎಲ್ಲ ಗಮನಕ್ಕೆ ಅದ ರೀ, ಯಾರು ಏನ್ ಮಾಡತ್ತಾರ ಅಂತ ಎಲ್ಲ ವಾರ್ಡನ್ ಗಮನಕ್ಕೂ ಅದ, ಎಲ್ಲ ಗಮನಕ್ಕೆ ಇದ್ರು ಅವ್ರ ಸಮಸ್ಯೆ ಬಗೆಹರಿಸಿಲ್ಲ ಅಂತಂದ್ರೆ ಅವ್ರಿಗೆ ವಿದ್ಯಾರ್ಥಿ ಸಮಸ್ಯೆ ಅನ್ಸಲ್ಲ. ಅಲ್ಲಿ ಮತ್ತೆ ಒಣೆ ಹಾಸ್ಟೆಲ್ ಸಮಸ್ಯೆ ಅಷ್ಟೇ, ಊಟ ಸಮಸ್ಯೆ ಅದಷ್ಟೇ ಇಲ್ಲ, ಅಲ್ಲಿ ನೀರಿನ ಸಮಸ್ಯೆ ಅದರಿ. ಮತ್ತ ಅಲ್ಲಿ ಏನಪ್ಪಾ ಅಂದ್ರೆ ಔಟ್ ಸೈಡ್ ಹುಡುಗರು ಬಂದ್ ಅಲ್ಲಿ ಹೊಡಿತಾರೆ. ಅದು ಏನಾಗ್ಯದ, ಗುಂಡಗಳು ಹಾಸ್ಟೆಲ್ ಆಗ್ಯದ, ಗುಂಡಗಳು ಹಾಸ್ಟೆಲ್. ಯಾರೇ ಈಗ ಇಷ್ಟು ಜನ ಮಕ್ಕಳು, ಅಷ್ಟು ಜನ ಹುಡುಗರು ಇದ್ರೆ ಇಷ್ಟು ಜನ ಬಂದ್ರೆ ನಾಳೆ ಹುಡುಗರು ಗ್ಯಾರಂಟಿ ಇಲ್ಲ. ಇವ್ರು ಯಾರಿಗೆ ಹಾಸ್ಟೆಲ್ ಹೊಡಿತಾರ ಗ್ಯಾರಂಟಿ ಇಲ್ಲ. ಇವ್ರ ಜೀವನಕ್ಕೆ ಏನ್ರ ಆಯ್ತಂದ್ರೆ ಯಾರು ಜವಾಬ್ದಾರಿ, ಯಾರು ಅಷ್ಟು ಬೇಜವಾಬ್ದಾರಿ ಅಂತ ಹಾಸ್ಟೆಲ್ ನಡ್ಸ್ಕೊತೀರ ಅಂದ್ರೆ ಇದೇನ್ ಮಾಡತ್ರಿ ಇಷ್ಟು ಜನ. ಈಗ ರೀಸೆಂಟ್ ಆಗಿ ಕೇಸ್ ಆಗ್ಯದ, ಯಾರು ಸಿಕ್ಕರ್ ಹೊರಗಿನವ್ರು ಬಂದ್ ಹೊಡಿತಾರ ಅಂತಂದ್ರ ಅದು ಹಾಸ್ಟೆಲ್ ಅಥವಾ ಗುಂಡಗಳ ಜಾಗನ ಅಂತ ನಾನ್ ಕೇಳಿ. ಗುಂಡಗಳ ಪ್ಲೇಸೇ ಆಗ್ಯದ್ರ ಅದು. ಒಂದಲ್ರಿ, ಹುಡುಗರು ಏನೋ ಮಾತಾಡ್ತಾರ ಅಂದ್ರೆ ಗ್ಯಾರಂಟಿ ಇಲ್ರಿ ಅವ್ರಿಗೆ. ಅವ್ರ ನಾಳೆಗೆ ಏನ್ರ ಆಯ್ತು ಬಂದ್ ಹೊಡೆದ್ರ ಅಂದ್ರೆ ಯಾರು ಜವಾಬ್ದಾರಿ ಆತಾರೆ. ಈಗೆಲ್ಲ ಎಷ್ಟು ಇದಾಗ್ಯದ, ಈ ಗಾಂಜಾ ಆಯ್ತು, ಸಿಗರೇಟ್, ಪ್ರತಿ ಒಂದ್ರದ್ದು ಮದ್ಯಪಾನ. ಅಲ್ಲಿ ವಾರ್ಡನು ಮತ್ತ ತಾಲೂಕ್ ಆಫೀಸರ್ ಮತ್ತೆ ಜಿಲ್ಲಾ ಎಲ್ಲ ಆ ಹಾಸ್ಟೆಲ್ ಅಂದ್ರೆ ಕೇರ್ಲೆಸ್ ಮಾಡ್ತಾರೆ. ಬೇಕಾದ್ರೆ ಬೇಡಿಕೆ ಏನಂದ್ರಿ ಅಲ್ಲಿ ಊಟ ನೀಟಾಗಿ ಮಾಡ್ಬೇಕ್ರಿ. ಮತ್ ಇನ್ನೊಂದು ಅಲ್ಲಿ ಗುಂಡಾಗರ್ದಿ ಅದ, ಅಲ್ಲಿ ಮದ್ಯಪಾನ ಧೂಮಕರ್ ಏನ್ ಕುಡ್ದು ಮಸ್ತ್ ಆಗಿ ಬರ್ತಾರಿ. ಯಾರೇ ಪಾಪ ಹುಡುಗರು ಏನೇ ಮಾತಾಡಿದ್ರು ಅವ್ರು ಬದುಕ್ತಾನ ಗ್ಯಾರಂಟಿ ಇಲ್ರಿ. ಅದು ಶಿಸ್ತೆ ಕ್ರಮ ಆಗ್ಬೇಕ್ರದು. ಈಗ ಒಂದೆರಡು ಕೇಸ್ ಅಲ್ಲ, ಹೈಲೈಟ್ ಅದೇ ಕೇಸ್ ಇದಾರೆ. ಇದು ಊಟದ ಹೆಂಗ್ರೆ ಇದು ಮಾಡ್ಕೊ ಜೀವನ ಓದ್ತಾ ಬೈದರಿಕೆ ಅಂತಂದ್ರೆ ಕಲಿಬೇಕಂಗ್ರಿ ಮಕ್ಕಳು. ಹಾಸ್ಟೆಲ್ ಏನ್ ನಮ್ ಹಾಕ್ತಾರೆ ಹೆಂಗ್ ಕೇಳ್ಬೇಕ್ರಿ. ಮತ್ತೆ ಇನ್ನೊಂದು ಅಲ್ಲಿ ಹಾಸ್ಟೆಲ್ ಮಾಡೋ ಸಿಬ್ಬಂದಿಗಳದು ನೀಟ್ನೆಸ್ ಅನ್ನೋದೇ ಇಲ್ರಿ. ಮತ್ತ ಅಲ್ಲಿ ನೀವು ಒಣೆ ಹಾಸ್ಟೆಲ್ ಊಟದ ಅಷ್ಟೇ ಅಲ್ರಿ, ಅಲ್ಲಿ ಏನ್ ಓಡಾಡ್ತೀವಿ, ನಿಂದಿರ್ತೀವಿ, ಕುಂದಿರ್ತೀವಿ, ಮಲ್ಕೋತೀವಿ ಜಾಗದಾಗೂ ನೀಟ್ ಇಲ್ಲ. ಮತ್ತೆ ಎಷ್ಟೋ ಮಕ್ಕಳು ಬೀಳತ್ತಾರ ಇದು ಬಾತ್ರೂಮ್ ಸಮಸ್ಯೆ ಅಂತ ನೀರ್ ಇದಾಗಿ, ಅದನ್ನು ಕೂಡ ಜವಾಬ್ದಾರಿನಲ್ಲ. ಅಂದ್ರೆ ಇವತ್ತು ವಾರ್ಡನ್ ಫುಲ್ ಕೇರ್ಲೆಸ್, ತಾಲೂಕ್ ಆಫೀಸರ್ ಆಗಿರ್ಬೋದು, ಜಿಲ್ಲಾ ಆಫೀಸರ್ ಆಗಿರ್ಬೋದು, ಫುಲ್ ಕೇರ್ಲೆಸ್ ಮಾಡತ್ತ. ಆ ಹಾಸ್ಟೆಲ್ಗೆ ಇಷ್ಟೆಲ್ಲ ಸಮಸ್ಯೆ ಗೊತ್ತದಾರ ರೀ ಏನದ ಅಂತ ಹೇಳಿ, ಅಲ್ಲಿ ವಾರ್ಡನ್ಗೂ ಗೊತ್ತಾರ ರೀ, ಆದ್ರೂ ಕೂಡ ಅಲ್ಲಿ ಹೋಗಿ ಬಗೆಹರ್ಸಲ್ಲ. ಇವತ್ತು ಇಷ್ಟು ಹುಡುಗರು ಬಂದಾರ ಇವ್ರ ಧೈರ್ಯ ಬಂದಾರ ಅಂದ್ರೆ ಅಲ್ಲಿ ಹೇಳಕ್ ಆಗಲ್ರಿ. ಅಲ್ಲಿ ಹೋದ್ಮ್ಯಾಗ ಹೆಂಗ್ ಹೇಳುದು ಹೆಂಗ ಅಂತ ಹೇಳಿ ಬಂದು ಹೊರಗಿನ ಹುಡುಗರು ಹೊಡಿಬೋದು ಅಥವಾ ಅಲ್ಲಿದ್ದ ಹುಡುಗರು ಹೊಡಿಬೋದು. ಅವ್ರಿಗೆಲ್ಲ ಸಲಿಗೆ ಯಾರು ಕೊಟ್ರು? ಇವ್ರಲ್ರಿ, ಇವ್ರಲಿಂತ ಯಾವತ್ತಾರ ಅಷ್ಟೆಲ್ಲ ಇದಾಗಿ ರಾಜಪುರ ಹುಡುಗ ಅಂತ ಅಂಬೇಡ್ಕರ್ ಹಾಸ್ಟೆಲ್